ಲೋಕಸಭೆ ಚುನಾವಣೆಯ ಮತದಾನಕ್ಕೆ ದಿನಗಣನೆ ಆರಂಭವಾಗಿದೆ. ಇಂಥ ಹೊತ್ತಲ್ಲಿ ರಾಷ್ಟ್ರೀಯ ಸಮೀಕ್ಷೆಗಳೊಂದು ಹೊರಬಿದ್ದಿದೆ. ಅದರಲ್ಲೂ 3 ಸಮೀಕ್ಷೆಗಳು ನಡೆಸಿದ್ದು ವಿಭಿನ್ನವಾದಂತಹ ಅಂಕೆ ಸಂಖ್ಯೆಗಳನ್ನು ನೀಡಿವೆ. ಬಹುಮುಖ್ಯವಾಗಿ NDA ನೇತೃತ್ವದ ಕೇಂದ್ರ ಸರ್ಕಾರ ಮತ್ತೊಮ್ಮೆ 3ನೇ ಬಾರಿಗೆ ದಿಗ್ವಿಜಯ ಸಾಧಿಸಿ ಅಧಿಕಾರಕ್ಕೆ ಬರಲಿದೆ ಎಂದು ಸಮೀಕ್ಷೆಗಳು ಹೇಳಿವೆ. ಹಾಗಾದರೆ ಸಮೀಕ್ಷೆಗಳು ಹೇಳಿರುವುದೇನು? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮುಂಬರುವ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಇಂಡಿಯಾ ನ್ಯೂಸ್ ಹಾಗೂ ಡೈನಾಮಿಕ್ಸ್ ಡಿಕೋಡಿಂಗ್ ಸಮೀಕ್ಷೆ ನಡೆಸಿದ್ದು ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಭರ್ಜರಿ ಜಯ ಗಳಿಸಿದೆ ಎಂದು ಹೇಳಿದೆ. ಲೋಕಸಭೆಯ ಎಲ್ಲ 543 ಸ್ಥಾನಗಳಲ್ಲಿ NDA 383 ಸ್ಥಾನಗಳನ್ನು ಪಡೆಯಲಿದೆ ಎಂದು ಹೇಳಿದೆ. ಬಿಜೆಪಿ ಏಕಾಂಗಿಯಾಗಿ 325 ಸ್ಥಾನಗಳನ್ನು ಗೆಲ್ಲಲಿದೆ. ಇಂಡಿಯಾ ಮೈತ್ರಿಕೂಟಕ್ಕೆ ಕೇವಲ 109 ಸ್ಥಾನಗಳು ಹಾಗೂ ಇತರರಿಗೆ 51 ಸ್ಥಾನಗಳು ಬರಲಿವೆ ಎಂದು ಸಮೀಕ್ಷೆ ತನ್ನ ವರದಿಯನ್ನು ಹೊರಹಾಕಿದೆ. ಅಸ್ಸಾಂ ರಾಜ್ಯದಲ್ಲಿ ಬಿಜೆಪಿ 9, AGP 2, UPPL 1 ಸ್ಥಾನ ಹಾಗೂ ಕಾಂಗ್ರೆಸ್ 1 ಸ್ಥಾನ ಪಡೆಯಲಿವೆ. ಇನ್ನು ತ್ರಿಪುರಾದಲ್ಲಿ 2-2 ಬಿಜೆಪಿ ಗೆದ್ದರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 22, TMC 19, ಕಾಂಗ್ರೆಸ್ 1 ಸ್ಥಾನ ಪಡೆಯಲಿದೆ. ಇನ್ನು ಬಿಹಾರದ 40 ಸ್ಥಾನಗಳಲ್ಲಿ ಬಿಜೆಪಿ 17, JDU 11, LJP 5 ಸ್ಥಾನ ಪಡೆಯಲಿದೆ. ಕಾಂಗ್ರೆಸ್ 2 ಸ್ಥಾನಕ್ಕೆ ತೃಪ್ತಿ ಪಡಲಿದೆ. ಇನ್ನು RJD 3 ಸ್ಥಾನ ಪಡೆಯಲಿದೆ. ಜಾರ್ಖಂಡ್ನ 14 ಕ್ಷೇತ್ರಗಳಲ್ಲಿ ಬಿಜೆಪಿ 12, JMM 1 ಸ್ಥಾನ ಪಡೆಯಲಿದೆ. ಒಡಿಶಾದ 21 ಕ್ಷೇತ್ರಗಳಲ್ಲಿ ಬಿಜೆಪಿ 14, BJD 7 ಸ್ಥಾನ ಪಡೆಯಲಿದೆ. ಉತ್ತರ ಪ್ರದೇಶ 80 ಸ್ಥಾನಗಳಲ್ಲಿ ಬಿಜೆಪಿ 73, RLD 2, SP 3 ಸ್ಥಾನ ಪಡೆಯಲಿದೆ. ಉತ್ತರಾಖಂಡದಲ್ಲಿ 5-5 ಬಿಜೆಪಿ, ಮಧ್ಯಪ್ರದೇಶದಲ್ಲಿ ಬಿಜೆಪಿ 28, ಕಾಂಗ್ರೆಸ್ 1, ಛತ್ತೀಸ್ಗಢದಲ್ಲಿ ಬಿಜೆಪಿ 10, ಕಾಂಗ್ರೆಸ್ 1, ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ 2 ಸ್ಥಾನ ಗೆಲ್ಲಲಿದ್ದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 22, TMC 19, ಬಿಹಾರದಲ್ಲಿ ಬಿಜೆಪಿ 17, JDU 11, LJP 5 ಸ್ಥಾನ ಪಡೆದರೆ ಕಾಂಗ್ರೆಸ್ 2 ಸ್ಥಾನ ಪಡೆಯಲಿದೆ. ಜಾರ್ಖಂಡ್ನಲ್ಲಿ ಬಿಜೆಪಿ 12 ಸ್ಥಾನ ಪಡೆಯಲಿದೆ. ಒಡಿಶಾದಲ್ಲಿ ಬಿಜೆಪಿ 14, BJD 7 ಸ್ಥಾನ ಪಡೆದರೆ, ರಾಜಸ್ಥಾನ್, ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 16, ಶಿವಸೇನೆ 7, ಕರ್ನಾಟಕದಲ್ಲಿ ಬಿಜೆಪಿ 22, JDS 2, ಕಾಂಗ್ರೆಸ್ 4 ಸ್ಥಾನ ಪಡೆಯಲಿದ್ದು, ಒಟ್ಟಾರೆಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿದ್ದಾರೆ ಎಂದು ಸಮೀಕ್ಷೆ ಹೇಳಿವೆ.